ನಮಸ್ಕಾರ, ನಾನು ಗುರು. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಆಪ್ಷನ್ ಚೈನ್ ಅನಾಲಿಸಿಸ್ನ ಇದು ಎರಡನೇ ವಿಡಿಯೋ ಆಗಿದೆ. ಯಾರೆಲ್ಲ ಈ ವಿಡಿಯೋನ ಡೈರೆಕ್ಟಾಗಿ ನೋಡ್ತಾ ಇದ್ದೀರಾ, ಸೊ ಭಾಗ 1ನ ನೋಡ್ಕೊಂಡು ಬನ್ನಿ. ಕ್ಲೀನಾಗಿ ನಿಮ್ಗೆ ಅರ್ಥ ಆಗುತ್ತೆ. ನೀವು ಬಿಗಿನರ್ ಆಗಿದ್ದರೆ, ನೀವು ಡೈರೆಕ್ಟಾಗಿ ಈ ವಿಡಿಯೋನ ನೋಡ್ತಾ ಇದ್ದರೆ ಸ್ವಲ್ಪ ನಿಮ್ಗೆ ಅರ್ಥ ಆಗೋದು ಕಷ್ಟ ಆಗ್ಬೋದು. ದಯವಿಟ್ಟು ಪಾರ್ಟ್ 1ನ ನೋಡಿಕೊಂಡು ಪಾರ್ಟ್ 2ಗೆ ಬನ್ನಿ. ಈಗ ನಾನು ಮತ್ತೆ ಆಪ್ಷನ್ ಚೈನಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ಸೊ ನಾನಿಲ್ಲಿ ಆಪ್ಷನ್ ಚೈನ್ ಅಂತಂದೇಳಿ ಡೈರೆಕ್ಟಾಗಿ ನಾನು ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ನನಗೆ ಆಪ್ಷನ್ ಚೈನ್ ಡೆರಿವೇಟಿವ್ಸ್ ಇಲ್ಲಿ ಸಿಗ್ಬಿಡುತ್ತೆ. ಸೊ ಇದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಕಂಪ್ಲೀಟ್ ಆಗಿ ಆಪ್ಷನ್ ಚೈನ್ ಓಪನ್ ಆಯಿತು. ಈಗ ನಾವು ಹಿಂದಿನ ವಿಡಿಯೋದಲ್ಲಿ ನಾವು ಬೇಸಿಕ್ಸ್ ಏನಿದೆ, ಕಾಲ್ಸ್ ಪುಟ್ಸ್ ಎಲ್ಲ ನೋಡಿದ್ವಿ, ಸಿಂಬಲ್ಸ್ ಎಲ್ಲ ಇದನ್ನೆಲ್ಲ ನೋಡಿದ್ವಿ. ಈಗ ನಾವು ಇದರಲ್ಲಿ ನಮ್ಗೆ ಕಾಣ್ತಾ ಇರೋದು ಡೇಟಾನು ಒಂದ್ಸಲ ನೋಡ್ಕೊಳ್ತಾ ಬರೋಣ. ಈ ಕಾಲ್ಸಲ್ಲಿ ಏನಿಲ್ಲಿ ಡೇಟಾ ಕಾಣ್ತಾ ಇದೆ, OI, ಚೇಂಜ್ ಇನ್ OI, ವಾಲ್ಯೂಮ್, IV, LTP, ಚೇಂಜ್, ಬಿಡ್ ಕ್ವಾಂಟಿಟಿ, ಬಿಡ್ ಆಸ್ಕ್ ಕ್ವಾಂಟಿಟಿ, ಆಸ್ಕ್ ಕ್ವಾಂಟಿಟಿ, ಸ್ಟ್ರೈಕ್. ಸೇಮ್ ನಿಮಗೆ ಪುಟ್ ಸೈಡಲ್ಲೂ ನಿಮಗೆ ಇದೆಲ್ಲ ಇಲ್ಲೇನು ಡೇಟಾ ಕಾಣ್ತಾ ಇದೆ, ಇದೇ ಸೇಮ್ ಡೇಟಾ ನಿಮಗೂ ಪುಟ್ ಸೈಡ್ಗೂ ಕಾಣ್ತಾ ಇದೆ. ಹಾಗಿದ್ರೆ ನಾವು 1 by 1 ಡೇಟಾನಲ್ಲಿ ನೋಡ್ಕೊಳ್ತಾ ಹೋಗೋಣ. ಸೊ ಮೊದಲನೇದಾಗಿ ನಾವು ನೋಡ್ತಾ ಇರೋದು ಓಪನ್ ಇಂಟ್ರೆಸ್ಟ್ ಅಂತಂದರೆ ಏನು ಅಂತ. ಸೊ ಇಲ್ಲಿ ನಾವು ಇಲ್ಲಿ ಏನೆಲ್ಲ ಅದನ್ನು ಅನಾಲಿಸಿಸ್ ಏನು ಹೇಳ್ತಾ ಇದ್ದೀನಿ, ಈ ಕಾಲ್ ಸೈಡಿಂದು ಇದು ಸೇಮ್ ನಿಮಗೆ ಪುಟ್ ಸೈಡಿಗೂ ಸಹಿತ ಅಪ್ಲಿಕೇಬಲ್ ಆಗುತ್ತೆ. ಇಲ್ಲಿ ಏನು ಯಾವುದೇ ರೀತಿಯ ವ್ಯತ್ಯಾಸ ಇರೋದಿಲ್ಲ. ಸೊ ಇಲ್ಲಿ ನಾವು ನೋಡೋಣ ಓಪನ್ ಇಂಟ್ರೆಸ್ಟ್ ಅಂದರೆ ಏನು ಅಂತಂದೇಳಿ. ಓಪನ್ ಇಂಟ್ರೆಸ್ಟ್ ಹೆಸರು ಹೇಳೋ ಹಾಗೇನೆ ಅವರ ಇಂಟ್ರೆಸ್ಟ್ ಓಪನ್ ಆಗಿ ಜನಕ್ಕೆ ಕಾಣ್ತಾ ಇದೆ. ಕಾಂಟ್ರಾಕ್ಟ್ಸ್ ಏನಿದೆ ಜನ ಮುಂದೆ ಕಾಣ್ತದೆ. ಅದು ಯಾವ ರೀತಿ? ಈಗ ನೋಡಿ, ಈಗ ನಾವೊಂದು ನಿಮ್ಮೊಂದು ಎಕ್ಸಾಂಪಲ್ ಮುಖಾಂತರ ಹೇಳ್ತೀನಿ. ಈಗ ನಾನೊಂದು ಆಪ್ಷನ್ನ ಬೈ ಮಾಡಬೇಕು. ಓಕೆ, ಈಗ ನಾನು ಆಪ್ಷನ್ ಬೈ ಮಾಡಬೇಕು ಅಂತಂದರೆ ಅಲ್ಲೊಂದು ಆಪ್ಷನ್ ಸೆಲ್ ಮಾಡೋರು ಇರಬೇಕಲ್ಲ. ಅವ್ರು ಆಪ್ಷನ್ ಸೆಲ್ ಮಾಡೋಕ್ಕೆ ಬಂದಾಗ ಒಬ್ಬ ಬೈಯರು ಸಿಕ್ಕಾಗ ಅಲ್ಲಿ ಒಂದು ಕಾಂಟ್ರಾಕ್ಟ್ ಆಗುತ್ತೆ. ಓಕೆ, ಈ ಏನು ಕಾಂಟ್ರಾಕ್ಟ್ ಆಗುತ್ತೆ, ಈ ಕಾಂಟ್ರಾಕ್ಟು ಎಲ್ಲಿ ನಮಗೆ ಈ ಓಪನ್ ಇಂಟ್ರೆಸ್ಟಲ್ಲಿ ಕಾಣುತ್ತೆ. ಅಂದರೆ ಅವರಿಬ್ಬರ ಒಂದು ಕಾಂಟ್ರಾಕ್ಟ್ ಏನಿದೆ, ಇಂಟ್ರೆಸ್ಟು ಓಪನ್ ಆಗಿದೆ. ಆಗಿರೋ ಕಾಂಟ್ರಾಕ್ಟ್ ಏನಾಗುತ್ತೆ ನಮಗಿಲ್ಲಿ ಓಪನ್ ಇಂಟ್ರೆಸ್ಟಲ್ಲಿ ಸಿಗುತ್ತೆ. ಓಪನ್ ಇಂಟ್ರೆಸ್ಟ್ ಅಂತಂದರೆ ಇಲ್ಲಿರೋ ಆಪ್ಷನ್ ಕಾಂಟ್ರಾಕ್ಟ್ ಆಗಲಿ ಮತ್ತು ಫ್ಯೂಚರ್ ಕಾಂಟ್ರಾಕ್ಟ್ ಆಗಲಿ ಇದೆಲ್ಲ ಅಂದರೆ ಓಪನ್ ಇಂಟ್ರೆಸ್ಟ್ ಹೇಳೋ ಹಾಗೆ ಅವರ ಇಂಟ್ರೆಸ್ಟು ಸ್ಟಿಲ್ ಓಪನ್ ಆಗಿದೆ. ಇಬ್ಬರು ಆ ಆಪ್ಷನ್ ಕಾಂಟ್ರಾಕ್ಟಿಂದ ಹೊರಗೆ ಬಂದಿಲ್ಲ ಅಂತಂದೇಳಿ. ಇದೆಲ್ಲ ಯಾವಾಗ ಆಪ್ಷನ್ ಎಕ್ಸ್ಪೈರ್ ಆಗುತ್ತೆ ಅಂತಂದರೆ ಎಕ್ಸ್ಪೈರಿ ಡೇಟ್ ಬಂದಾಗ ಏನಾಗುತ್ತೆ, ಈ ಎಲ್ಲ ಆಪ್ಷನ್ ಏನು ಓಪನ್ ಇಂಟ್ರೆಸ್ಟ್ ಎಲ್ಲ ಇದೆ ಏನಾಗುತ್ತೆ ಎಲ್ಲ ಎಕ್ಸ್ಪೈರಿ ಆಗುತ್ತೆ. ಅಲ್ಲಿವರೆಗೂ ಓಪನ್ ಇಂಟ್ರೆಸ್ಟಲ್ಲಿ ಏನು ಡೇಟಾ ನಮ್ಗೆ ತೋರಿಸ್ತಾ ಇದೆ, ಈ ಇಂಟ್ರೆಸ್ಟು ಇಷ್ಟು ಕಾಂಟ್ರಾಕ್ಟ್ಸು ಪರ್ಟಿಕ್ಯುಲರ್ ಸ್ಟ್ರೈಕ್ ಪ್ರೈಸಲ್ಲಿ ಓಪನ್ ಆಗಿದೆ ಅಂತ ಹೇಳೋದೇ ಓಪನ್ ಇಂಟ್ರೆಸ್ಟ್. ಎರಡನೇದು ಚೇಂಜ್ ಇನ್ OI. ಚೇಂಜ್ ಇನ್ OI ಅಂತಂದರೆ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಂತಂದೇಳಿ. ಅಂದರೆ ಈ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟಲ್ಲಿ ಇವತ್ತಿನ ದಿವಸಕ್ಕೆ ಎಕ್ಸಾಂಪಲ್, ಈಗ ಶುಕ್ರವಾರದ ದಿವಸ ಎಷ್ಟು ಜನ 22,550 ಏನು ಕಾಂಟ್ರಾಕ್ಟ್ ಏನು ಸ್ಟ್ರೈಕ್ ಪ್ರೈಸ್ ನಡೀತಾ ಇದೆ, ಈ ಸ್ಟ್ರೈಕ್ ಪ್ರೈಸಲ್ಲಿ ಎಷ್ಟು ಜನ ಬಂದರು ಅಂತ ನೋಡೋದಾದರೆ 10,148 ಕಾಂಟ್ರಾಕ್ಟ್ಸು ಅವತ್ತಿನ ದಿವಸಕ್ಕೆ ಆ್ಯಡ್ ಆದರು. ಅಂದರೆ ಅವತ್ತು ಹೊಸದಾಗಿ ಅವರು ಬಂದಿದ್ದಾರೆ. ಅದೇ ರೀತಿ ನಮಗೆ ಮೈನಸ್ ಕಾಣ್ತಾ ಇದೆ 574. ಯಾವ ಸ್ಟ್ರೈಕ್ ಪ್ರೈಸಿಗೆ? 22,450 ಸ್ಟ್ರೈಕ್ ಪ್ರೈಸಿಗೆ ನಮ್ಗೆ ಇಲ್ಲಿ 574 ಏನು ಕಾಣ್ತಾ ಇದೆ, ಮೈನಸ್ ಕಾಣ್ತಾ ಇದೆ. ಅಂದರೆ 22,450 ಸ್ಟ್ರೈಕ್ ಪ್ರೈಸಿಗೆ ಲಾಸ್ಟ್ ಫ್ರೈಡೇ ಏನಿದೆ ಅವತ್ತು 574 ಕಾಂಟ್ರಾಕ್ಟು ಹೊರಗಡೆ ಬಂದರು. ಇರೋ ಕಾಂಟ್ರಾಕ್ಟು ಇಲ್ಲಿಂದ ಇವರು ಹೊರಗಡೆ ಬಂದರು. ಸೊ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟಲ್ಲಿ ಪರ್ಟಿಕ್ಯುಲರ್ ಡೇಯಲ್ಲಿ ಎಷ್ಟು ಜನ ಆಪ್ಷನ್ ಕಾಂಟ್ರಾಕ್ಟ್ಸ್ನ ಮಾಡಿದರು, ಎಷ್ಟು ಜನ ಆಪ್ಷನ್ ಕಾಂಟ್ರಾಕ್ಟ್ಸಿಂದ ಹೊರಗೆ ಬಂದರು ಅನ್ನೋದು ಇಲ್ಲಿ ನಮಗೆ ತೋರಿಸುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಡೇಟಾದಲ್ಲಿ ನಿಮಗೆ ಎಲ್ಲೂ ಪ್ಲಸ್ ಕಾಣ್ತಾ ಇಲ್ಲ. ಪ್ಲಸ್ ಕಾಣ್ತಾ ಇಲ್ಲ ಮೀನ್ಸ್ ಈ ಒಂದು ಕಾಂಟ್ರಾಕ್ಟಲ್ಲಿ ಅವತ್ತಿನ ದಿವಸಕ್ಕೆ ಆ್ಯಡ್ ಆಗಿದ್ದಾರೆ, ಅವತ್ತು ಜನ ಈ ಕಾಂಟ್ರಾಕ್ಟ್ಸಲ್ಲಿ ಬಂದಿದ್ದಾರೆ ಈ ಸ್ಟ್ರೈಕ್ ಪ್ರೈಸಿಗೆ ಅನ್ನೋದು ತೋರಿಸುತ್ತೆ. ಮೈನಸ್ ಆಗಿದೆ ಅಂತಂದರೆ ಅದರ ಅರ್ಥ ಈ ಇರೋ ಕಾಂಟ್ರಾಕ್ಟಿಂದ ಇವ್ರೇನು ಮಾಡಿದ್ದಾರೆ, ಹೊರಗಡೆ ಬಂದಿದ್ದಾರೆ, ಎಕ್ಸಿಟ್ ಆಗಿದ್ದಾರೆ ಅನ್ನೋದು ತೋರಿಸುತ್ತೆ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್. ಅದಾದ ನಂತರ ನಮಗೆ ನೆಕ್ಸ್ಟ್ ಸಿಗೋದು ವಾಲ್ಯೂಮ್. ಸೊ ವಾಲ್ಯೂಮ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತಂದರೆ, ವಾಲ್ಯೂಮ್ ನಿಮಗೆ ಇದು ಕೀಪ್ ಆನ್ ಇನ್ಕ್ರೀಸಿಂಗ್ ಇದು. ಸೊ ಎಷ್ಟು ಸ್ಟ್ರೈಕ್ ಪ್ರೈಸಿಗೆ ನಾವು ಇಲ್ಲೇನು ಸ್ಟ್ರೈಕ್ ಪ್ರೈಸ್ಗಳು ನೋಡ್ತಾ ಇದ್ದೀವಿ, ನಮಗಿಲ್ಲಿ ಇಲ್ಲಿ ನೋಡ್ತಾ ಇರೋದು 22,600ಕ್ಕೆ ನಮ್ಗೆ 14 ಲಕ್ಷ ವಾಲ್ಯೂಮ್ ಕಾಣ್ತಾ ಇದೆ. ಅದ್ರ ಮೇಲ್ಗಡೆ ಹೋದ್ರೆ 6,51,000, ಆದಮೇಲೆ 10,67,000. ಅಂದರೆ ಆ ಪರ್ಟಿಕ್ಯುಲರ್ ಸ್ಟ್ರೈಕ್ ಪ್ರೈಸಲ್ಲಿ ಎಷ್ಟು ತುಂಬ ಆ್ಯಕ್ಟಿವ್ ಆಗಿ ಆಪ್ಷನ್ ಕಾಂಟ್ರಾಕ್ಟ್ಸ್ ಟ್ರೇಡ್ ಆಗಿದೆ ಅನ್ನೋದು ನಮಗಿಲ್ಲಿ ವಾಲ್ಯೂಮ್ ಮುಖಾಂತರ ಗೊತ್ತಾಗುತ್ತೆ. ಅದಾಂದ್ರೆ ನಮಗೆ ನೆಕ್ಸ್ಟ್ ಬರೋದು ಇಲ್ಲಿ ನೋಡ್ತಾ ಇದ್ದಾರೆ IV, ಇಂಪ್ಲಾಯ್ಡ್ ವಾಲಟಾಲಿಟಿ ಅಂತ ಕರಿತೀವಿ. ಈ ಇಂಪ್ಲಾಯ್ಡ್ ವಾಲಟಾಲಿಟಿ ಏನು ತೋರಿಸುತ್ತೆ ಅಂತಂದರೆ, ಎಷ್ಟು ಇಂಪ್ಲಾಯ್ಡ್ ವಾಲಟಾಲಿಟಿ ಜಾಸ್ತಿ ಇದೆ ಅಷ್ಟು ಆಪ್ಷನ್ ಪ್ರೈಸಸ್ ಏನಾಗುತ್ತೆ ಮೇಲೆ ಹೋಗೋದು ಕೆಳಗೆ ಹೋಗೋದು ಆಗುತ್ತೆ. ಅಂದರೆ ಅಷ್ಟು ಸ್ಪೀಡಾಗಿ ಮೇಲೆ ಹೋಗೋದು ಅಷ್ಟು ಸ್ಪೀಡಾಗಿ ಕೆಳಗೆ ಬರೋವಂಥ ಚಾನ್ಸ್ ಜಾಸ್ತಿ ಇರುತ್ತೆ.
ಸೊ ಈ ಇಂಪ್ಲಾಯ್ಡ್ ವಾಲಿಟಿ ಮುಖಾಂತರ ನಮ್ಗೆ ಗೊತ್ತಾಗುತ್ತೆ ಆ ಸ್ಟ್ರೈಕ್ ಪ್ರೈಸಲ್ಲಿ ಎಷ್ಟು ಇದೆ ಅಂತಂದೇಳಿ. ಅಂದರೆ ಇಂಪ್ಲಾಯ್ಡ್ ವಾಲಿಟಿ ಕಡಿಮೆ ಇದೆ ಅಂತಂದರೆ ಅದರ ಅರ್ಥ ಅಲ್ಲಿ ಜಾಸ್ತಿ ಒಂದು ಇದು ಆಗಿಲ್ಲ ಅಂತಂದೇಳಿ. ಇಂಪ್ಲಾಯ್ಡ್ ವಾಲಿಟಿ ಜಾಸ್ತಿ ಆಗ್ತಾಯಿದೆ ಅಂದರೆ ಆಪ್ಷನ್ ಒಂದು ಪ್ರೀಮಿಯಮಲ್ಲಿ ಏನಾಗುತ್ತೆ ಹೆವಿ ಫಾಸ್ಟ್ ಮೂವ್ಮೆಂಟ್ ಬರೋವಂತಹ ಇದು ಇರುತ್ತೆ. ಸೊ ಅದಕ್ಕೋಸ್ಕರ ಇಂಪ್ಲಾಯ್ಡ್ ವಾಲಿಟಿನ ನಾವು ನೋಡ್ತೀವಿ. ಅದಾದಮೇಲೆ ನಿಮಗೆ ನೆಕ್ಸ್ಟ್ ಇದೆ ನಮಗೆ ಬೇಕಾಗೋದಿಲ್ಲ ಯಾವುದು LTP ಇದೆಲ್ಲ. ಸೊ LTP ಮೀನ್ಸ್ ಲಾಸ್ಟ್ ಟ್ರೇಡ್ ಪ್ರೈಸು. ಈ LTPಲಿ ಎಷ್ಟು ಚೇಂಜ್ ಆತನೋ ನಮಗೆ ಇಲ್ಲಿ ತೋರಿಸುತ್ತೆ. ಬಿಡ್ ಕ್ವಾಂಟಿಟಿ ಅಂದರೆ ಎಷ್ಟು ಬಿಡ್ ಕ್ವಾಂಟಿಟಿ ಇದೆ ಯಾವ ಪ್ರೈಸಿಗೆ, ಆಸ್ಕ್ ಎಷ್ಟು ಕೇಳಿದರೆ ಎಷ್ಟು ಕ್ವಾಂಟಿಟಿಗೆ ಅನ್ನೋದು ನಮ್ಗೆ ಇಲ್ಲಿ ಸಿಗುತ್ತೆ. ಸೊ ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಇದರಲ್ಲಿ ನಮಗೆ ಮೇನ್ ಇಂಪಾರ್ಟೆಂಟ್ ಆಗೋದು ಓಪನ್ ಇಂಟ್ರೆಸ್ಟ್ ಆ್ಯಂಡ್ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಸ್ ವೆಲ್ ಆಸ್ ಪುಟ್ ಸೈಡಿಗೂ ಸಹಿತ ನಾವು ಬಂದಾಗ ನಮಗೆ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ವಾಲ್ಯೂಮ್ ನಮಗೆ ಗೊತ್ತಾಗುತ್ತೆ. ಸೊ ಆ ಸ್ಟ್ರೈಕ್ ಪ್ರೈಸಲ್ಲಿ ಎಷ್ಟು ವಾಲ್ಯೂಮ್ ಬಂದಿದೆ, ಎಷ್ಟು ಟ್ರೇಡ್ ಆಗಿದೆ ಅನ್ನೋದು ನಮಗೆ ವಾಲ್ಯೂಮ್ ಮುಖಾಂತರ ಗೊತ್ತಾಗುತ್ತೆ. ಸೊ ನಮಗೆ ಇಲ್ಲಿ ಇಂಪಾರ್ಟೆಂಟ್ ಬೇಕಾಗಿರೋದು ಮೇನ್ ಬಂದುಬಿಟ್ಟು ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಆ್ಯಂಡ್ ಓಪನ್ ಇಂಟ್ರೆಸ್ಟ್. ಸೊ ಇದು ನಿಮ್ಗೆ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಾಂಪ್ಲಿಕೇಟ್ ಅಂತ ಅನಿಸ್ಬೋದು. ಒಂದೇ ಸಲ ನೋಡಿದ್ರೆ ನಿಮ್ಗೆ ಅರ್ಥ ಆಗದೆ ಇರ್ಬೋದು. ಸೊ ಕಂಪ್ಲೀಟಾಗಿ ಕೂತ್ಕೊಂಡು ಇನ್ನೊಂದು ಸಲ ಈಸಿಯಾಗಿ ಕಾಮ್ ಮೈಂಡಿಂದ ಕೂತ್ಕೊಂಡು ಇನ್ನೊಂದ್ಸಲ ಈ ವಿಡಿಯೋನ ರಿಪೀಟೆಡ್ ಆಗಿ ನೋಡಿ. ಯಾಕಂತಂದರೆ ಓಪನ್ ಇಂಟ್ರೆಸ್ಟ್ ಆ್ಯಂಡ್ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು. ಇದನ್ನು ನೀವು ಪದೇ ಪದೇ ನೋಡಿದಾಗ ನಿಮಗೆ ಸ್ವಲ್ಪ ಅರ್ಥ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದೇ ಸಲಕ್ಕೆ ಇದು ಹೋಗೋದು ತುಂಬ ಕಷ್ಟ. ಈ ಆಪ್ಷನ್ ಚೇನ್ ಅನಾಲಿಸಿಸ್ ಮಾಡೋಕ್ಕೆ ನಾರ್ತ್ ಸೈಡಲ್ಲಿ ನಾನು ನೋಡ್ರಾಗೆ ಇವನ್ ನಮ್ಮ ಇದರಲ್ಲೇ ಸಿಕ್ಕಾಬಟ್ಟೆ ಚಾರ್ಜಸ್ನ ಮಾಡ್ತಾರೆ. ಮಿನಿಮಮ್ ಈ ಒಂದು ಆಪ್ಷನ್ ಚೇನ್ ಹೇಳ್ಕೊಡ್ಬೇಕಂದ್ರೆ ನಾನು ಈ ಒಂದು 4-5 ಇಯರ್ಸು ಹಿಂದ್ಗಡೆ ಹೋದಾಗ ಆಪ್ಷನ್ ಚೇನ್ ಅನಾಲಿಸಿಸ್ಗೆ ಆಗಿನ ಟೈಮಲ್ಲಿ 5,500-6,000 ರೂಪಾಯಿ ಏನೋ ಚಾರ್ಜ್ ಮಾಡ್ತಾಯಿದ್ರು. ಸೊ ಹಂಗಂತಂದೇಳಿ ನಾನು ಇಲ್ಲಿ ಬಂದುಬಿಟ್ಟು ನಾನು ಅದನ್ನು ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀನಿ ಅಂತೇನಲ್ಲ. ಸೊ ಅವಾಗಿನ ದಿವಸಕ್ಕೆ ಅದು ಆ ಥರ ಒಂದು ಸಿಚುವೇಶನ್ ಇತ್ತು. ಹಂಗಾಗಿ ಅಷ್ಟು ಕೊಟ್ಟು ಇದನ್ನು ಮಾಡ್ಬೇಕಂತ ಪರಿಸ್ಥಿತಿ ಇತ್ತು. ಈಗ ಆ ಥರ ಅಲ್ಲ. ಸೊ ನಿಮ್ಗೆ ಈಗ ನೀವು ಇದರಲ್ಲಿ ಸರ್ಚ್ ಮಾಡೋದು ಸಹಿತ ನಿಮಗೆ ಆ ಆಪ್ಷನ್ ಚೇನ್ ಬಗ್ಗೆ ಸಿಗುತ್ತೆ. ಬಟ್ ಯಾರತ್ತೋ ಬಿಗಿನರ್ ಆಗಿದ್ದೀರಿ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ ಸಡನ್ನಾಗಿ ಇದನ್ನು ಓದ ತಕ್ಷಣವೇ ಅದನ್ನು ಅರ್ಥ ಮಾಡ್ಕೊಳ್ಳೋದು. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಸೊ ದಯವಿಟ್ಟು ಈ ವಿಡಿಯೋನ ರಿಪೀಟೆಡಾಗಿ ನೋಡಿ, ಅಥವಾ ಪಾರ್ಟ್ಗಳನ್ನು ಹಿಂದೆ ಮುಂದೆ ಮಾಡಿ ನೋಡಿದಾಗ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಪಾರ್ಟ್ 1ಇಂದ ನೀವು ಕಂಪ್ಲೀಟಾಗಿ ನೋಡಿದ್ರಿ ಅಂತಂದರೆ ನಿಮ್ಗೆ ಇದು ಅರ್ಥ ಆಗುತ್ತೆ. ಇದಾದ ನಂತರ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಣ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್. ಆಪ್ಷನ್ ಚೈನ್ನ ಯೂಸ್ ಮಾಡಿಕೊಂಡು ಮಾರ್ಕೆಟಲ್ಲಿ ಸಪೋರ್ಟ್ ಎಲ್ಲಿದೆ, ರೆಸಿಸ್ಟೆನ್ಸ್ ಎಲ್ಲಿದೆ ಅದನ್ನು ನಾವು ವಿತ್ ಚಾರ್ಟ್ ಮುಖಾಂತರನೇ ನೋಡ್ಬೋದು. ಎಲ್ಲಿ ಬಂದು ಸಪೋರ್ಟ್ ತೊಗೊಂಡು ಮೇಲೆ ಹೋಯಿತು, ಎಲ್ಲಿಂದ ರೆಸಿಸ್ಟೆನ್ಸ್ ತೊಗೊಂಡು ಕೆಳಗಡೆ ಬಂತು ಅಂತಂದೇಳಿ. ಸೊ ಆ ವಿಡಿಯೋನ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ. ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.